ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ನಿನ್ನೆ ರಾತ್ರಿ ನೀನು ನನ್ನೂ ಕರೆದಿದ್ರೆ ಬರ್ತಿದ್ದೆ ಅಣ್ಣ. ನನಗೂ ಅದಕ್ಕೆ ನೋಡಬೇಕು ಅಂತ ಅನ್ನಿಸ್ತಿದೆ. ನಿನ್ನೆ ಆಗಿದ್ದ ಅವಾಂತರಕ್ಕೆ ನೀನು ಅಲ್ಲಿಗೆ ಬರದೇ ಇದ್ದಿದ್ದೆ ಒಳ್ಳೇದಾಯ್ತು ಮಹೇಶ್. ನಾವು ಏನು ಅಂದ್ಕೊಂಡು ಹೋದ್ವಿ, ಅಲ್ಲಿ ಇನ್ನೇನೋ ಆಯಿತು. ಯಾಕಣ್ಣ, ಅದಕ್ಕೆ ನೀವು ಮಾತಾಡಿಸ್ಲಿಲ್ವಾ? ಮಾತಾಡ್ಸಕ್ಕೆ ಸಮ್ಮತಿ ಬಿಡಬೇಕಲ್ಲ. ಹಗಲು ರಾತ್ರಿ ಅವನ ಅಮ್ಮನಿಗೆ ಕಾವಲು ಕಾಯ್ತಿದ್ದಾನೆ. ಏನಾದರೂ ಕೆಟ್ಟದಾಗಬಾರ್ದು ಅಂತ ಕಾವಲು ಕಾಯ್ತಾ ಇದ್ರೆ ಅದಕ್ಕೆ ಅರ್ಥ ಇದೆ. ನಾವು ಯಾರು ಅವರನ್ನು ಮಾತಾಡಿಸ್ಬಾರ್ದು ಅಂತ ಕಾವಲು ಕಾಯ್ತಾ ಇದ್ರೆ ಅದಕ್ಕೇನು ಅರ್ಥ ಇದೆ? ಪೊಸೆಸಿವ್ ಅಂತ ಅರ್ಥ. ಸಮರ್ಥ್ ಅವರು ತುಂಬ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಆದರೂ ಬಾಬಾ, ಕದ್ದು ಮುಚ್ಚಿ ಹೋಗುವಂಥದ್ದು ಏನಿತ್ತು? ನೀವು ಆ ರೀತಿ ಹೋಗಿದ್ದು ಸಮರ್ಥಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಹಾಗಂದ್ರೆ ಹೇಗೆ ಬಾವಾ? ತುಳಸಿ ಅವರು ಈ ಮನೆ ಸೊಸೆ. ಅವರು ಈ ಮನೇಲೇ ಇರಬೇಕಾಗಿರೋದು ಧರ್ಮ. ಒಂದು ಕೆಲಸ ಮಾಡೋಣ, ಇವತ್ತು ನಾನೇ ಹೋಗಿ ತುಳಸಿ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಸಮರ್ಥ್ ಅದು ಹೇಗೆ ನನ್ನನ್ನು ತಡಿತಾನೋ ನಾನು ನೋಡ್ತೀನಿ. ಇಲ್ಲ, ಹಾಗೆಲ್ಲ ಮಾಡೋದು ಬೇಡ. ಹಾಗೆಲ್ಲ ಮಾಡೋದ್ರಿಂದ ಯಾರಿಗೂ ಸಂತೋಷ ಆಗಲ್ಲ. ಈಗ ಸಮರ್ಥ್ ಹಾಗೆ ಆಡ್ತಿದ್ದಾನೆ, ಒಂದಲ್ಲ ಒಂದಿನ ಅವನಿಗೆ ಬುದ್ಧಿ ಬರುತ್ತೆ, ಸರಿ ಹೋಗ್ತಾನೆ. ಹಾಗಂತ ಅಮ್ಮನ್ನ ಅಷ್ಟು ದಿನ ಆ ಮನೆಯಲ್ಲೇ ಬಿಡ್ಬೇಕಾ? ನಾವ್ಯಾರೂ ಮಾತಾಡಿಸ್ಬಾರ್ದ? ಅದೇ ಮತ್ತೆ, ಸಮರ್ಥಿಗೆ ಬೇಜಾರಾಗುತ್ತೆ ಅಂತ ನಾವೆಲ್ಲರೂ ಬೇಜಾರು ಮಾಡ್ಕೊಳಕ್ಕಾಗತ್ತ ಅಣ್ಣ? ನಮಗೆ ಬೇಜಾರಾಗಲಿ, ಸಮರ್ಥಿಗೆ ಬೇಜಾರಾಗಲಿ, ಯಾರಿಗೆ ಬೇಜಾರಾದರೂ ತುಳಸಿಯವ್ರು ನೊಂದ್ಕೋತಾರೆ. ತುಳಸಿಯವರು ಈ ಮನೇಲಿ ಇರಬೇಕು ಅಂತ ನಾವು, ಆ ಮನೇಲಿ ಇರಬೇಕು ಅಂತ ಸಮರ್ಥ್. ನಾವೆಲ್ಲ ನಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ತುಳಸಿಯವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಅವರು ಯಾರ ಪರವಾಗಿಂತ ನಿಲ್ತಾರೆ, ಯಾರ ಪರವಾಗಿಂತ ಮಾತಾಡ್ತಾರೆ. ಅವ್ರಿಗೆ ನಾವೆಲ್ಲರೂ ಬೇಕು. ಇಂಥ ಟೈಮಲ್ಲಿ ನಾವೇ ಅವ್ರನ್ನ ಅರ್ಥ ಮಾಡಿಕೊಂಡು ಅವರ ಸಂಕಟನ ಕಮ್ಮಿ ಮಾಡಬೇಕು. ಅದೆಲ್ಲ ಸರಿ ಮಾವ. ಇಷ್ಟೆಲ್ಲ ಯೋಚನೆ ಮಾಡಿದ್ರು ನೀವು ಅಮ್ಮನ ಮಾತಾಡ್ಸೋಕ್ಕಾಗ್ತಿಲ್ವಲ್ಲ, ಅದ್ರ ಬಗ್ಗೆ ನಿಮಗೆ ಬೇಜಾರಿಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.